ನಾನು ಚತುರ್ದಶಕ ಭುವನ ಭಯಂಕರನಾದ ವಿಷಕಂಠ ರಾವಣ. ಸೇಡು ಸೇಡಿಗೆ ಸೇಡೆಂಬ ಈ ಪ್ರತಿಕಾರದ ಕೂಗು ನನ್ನ ಹೃದಯಕ್ಕೆ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ರಾಮಬಾಣವಾಗಿ ಈ ಇಡೀ ಭುವವನ್ನು ಸುಡುವಂತಾಗಿದೆ. ಆ ಸೇಡಿಗಾಗಿ ಸಿಡಿದದ್ದ ಈ ಮಿಡಿ ನಾಗರೆಯಿಂದ ಆ ಜಮೀನ್ದಾರರ ಜಡದೇವನು ಸುಡಲೇಬೇಕು. ರಾಮಾಯಣದಲ್ಲಿ ರಾವಣಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಆ ಮಹಾಭಾರತದಲ್ಲಿ ಕೌರವೇಶನಿಗೆ ಮಣ್ಣಿನ ಸೇಡಿದ್ದರೆ ಈ ಚತುರ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ರಂಗು ರಂಗಿನ ರಾಜಕೀಯ ಚತುರಂಗ ರಾಜಕೀಯದಿಂದ ನೀನದೊಂದು ಉತ್ತಮ ಪ್ರಶಸ್ತಿ ಪಡೆದುಕೊಂಡೆಯೋ ಅಂದಿನಿಂದಲೇ ನನ್ನ ಎದೆಯಲ್ಲಿ ಒತ್ತಿ ಉರಿದಿದೆ ಸೇಡಿನ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನ ಬಾಳಿಗೆ ನೀಶರನಾಗದಿದ್ದರೆ ನಿನ್ನ ಬಾಳಿನ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನೆಂದು ಮೆರೆಯುತ್ತಿರಿ ನನ್ನ ತಮ್ಮನನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ನನ್ನ ಹಣೆಗೆ ಹಂಚಿಕೊಂಡು ಚಂದುಳ್ಳು ಚೆಲುವರಾದ ನಿನ್ನ ಭಾಗ್ಯಾಶ್ರೀಯ ಶೀಲದೊಂದಿಗೆ ನಿನ್ನ ಲಕ್ಷ್ಮಿಯನ್ನುಂಡು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚತುರ ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಭುಜಂಗ ಅದೇನೆಂದು ಬೇಗ ಅಪ್ಪಣೆ ಮಾಡಿದನೇ. ಈ 21ನೇ ಶತಮಾನದ ಗತವೈಭವದಲ್ಲಿ ನಿಮಗಾಗಿ ಆ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ? ಹೌದು ದನೇ, ಹೌದು. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾನಿನಿ ಎಂದು ಏಣಿ ಏರಿ ಕೂಗಿ ಹೇಳಿದ ಆ ಸುರ ಸುಂದರಿ ಚಂದ್ರಿಕೆಯರನ್ನು ತಂದು ನಿಮ್ಮ ಅಂದದ ಅರಮನೆಯ ದಿಂಬಿಗೆ ವಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಗೆದ ವೀರ ರಮಣೀಯ ಸುಂದರಿಯರನ್ನು ತಂದು
ಅರ್ಪಿಸದಿದ್ದರೆ ನಾ ನಿಮ್ಮ ಬಲಗೈ ಬಂಟ ಭುಜಂಗನೇ ಅಲ್ಲ. ಶಬ್ಬಾಷ್ ಭುಜಂಗ, ಶಬ್ಬಾಷ್. ಇದ್ದರೆ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತವನ ಬಂಟನಾಗಿ ಪಡೆದ ನಾನು ಪುಣ್ಯವಂತ. ನೀನಿದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ವಿಡಿ ನಾಡಿನ ವಿಷ ಜಂತುಗಳನ್ನು ತಿಂದು ತೇಗಿ ಬಿಡೋಣ ಬಕಾಸುರನಾಗೆ. ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸಂಶಯವೂ ಬೇಡದನಿ, ಯಾವ ಸಂಶಯವೂ ಬೇಡ. ಸಹಸ್ರ ಬಾಹುಬಲ ಕಾರ್ತವೀರಾರ್ಜುನನ ಪುನರವತಾರವೇ ಈ ಭುಜಂಗ. ಅಂಜದ ಗಂಡಾಗಿ ಈ ನಗರಕ್ಕೆ ನಂಜುಂಡನಾಗಿ ನಾನೇ ಪುಂಡು ಪೋಖರಿ ಎಂದು ಮೆರೆಯುವ ಎಷ್ಟು ಗಂಡಸರ ರುಂಡವನ್ನು ಚೆಂಡಾಡಿ ನಿಮ್ಮ ಪ್ರಚಂಡ ಮಾತುಗಳನ್ನ ಪರಿಪಾಲಿಸುವುದೇ ಈ ಭುಜಂಗನ ಪರಮ ಗುರಿ. ಸಂತೋಷ, ಪರಮ ಸಂತೋಷ. ಈಗಾಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡಿರುವ ಆ ಜಮೀನ್ದಾರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಬಂದ ನಂತರ ಮುಂದಿನ ಕಾರ್ಯ. ಕರೆಯಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲೇ ಇಲ್ಲ. ಶರಣಾಗತ ರಕ್ಷಕರು, ಶ್ರೀಮಂತ ಭಕ್ಷಕರು ಆದ ಶ್ರೀ ಮೋಹಕುಲದ ವೀಕ್ಷಕರು ಆದ ಶ್ರೀ ಶ್ರೀ ಚಂದ್ರಕಾಂತ ಚಕ್ರವರ್ತಿಗೆ ಈ ತಿರುಶೆಟ್ಟಿ ಮಾಡುವ ನಮಸ್ಕಾರಗಳು. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಆ ಜಾಗದ ಬಗ್ಗೆ ವಿಚಾರಣೆಗಾಗಿ ಆ ಜಮೀನ್ದಾರನ್ನು ಕರೆದುಕೊಂಡು ಬಾ ಎಂದು ಕಳಿಸಿದ್ರೆ ಒಬ್ಬನೇ ಬಂದಿಯ ಮೂರ್ಖ. ಏ ಶತಮೂರ್ಖ, ತಿರುಪತಿ ಏನೆಂದು ಗೊತ್ತೇಳ್ರಿ ಅವ ಏನಂತ ಜಮೀನ್ದಾರ ಮಗ. ನಿಮ್ಮ ತೆರಿಯನ್ ದೊಡ್ಡ ಪುರಾಣ ನಾವ ಏನು ಗುಂಡ ನಾವ ಅವ್ರ ಜಾಗ ಅವ್ರ ಅಪ್ಪಂದ ನಾದ ಲೇ ಲೇ ಹಾಲ್ಕರ್ ಸುಳಿ ಮಗನ, ಲೇ ಹಾಲ್ಕರ್ ಸುಳಿ ಮಗನ, ಲೇ ತಿಪ್ಪ್ಯಾಗ ಬಿದ್ದು ಉಳ್ಯಾಡವನ, ತಿರುಪತಿ ಲೇ ಊರಾಗಿನ ಕಂಬ ಎಲ್ಲ ಮಾರಿನಂತ ಲೋಕ ಮಗನ, ಲೇ ನೀ ಎಲ್ಲಾರ ನಾಚಿಕಿ ಎಲ್ಲ ತೆಗೆದಿಟ್ಟು ಏ ತಿರುಪತಿ ಮಾತಾಡಿ ಎದಕ್ ಮಾತಾಡ್ತಿ. ಇಟ್ಟು ಅಂದವನ ಅವ್ರ ತಮ್ಮ ಓಡಾಡಿ ಬಂದವನ ಕೊಡ್ಲಿ ತಗೊಂಡ್ ಕಟ್ಟಿನಂತ ಕೊಡ್ಲಿ ಎತ್ತಿದ್ ಹೋಯಪ್ಪ ಅವಳನ್ನೇ ಎದುರಿಗಿದ್ದರು ನನ್ನನ್ನೇ ಕಡಿತೆರೆದು ಸಕ್ಕಿನಿಂದ ಮಾತನಾಡಿದ ಆ ಸೊಕ್ಕಿನ ವೀರವಂತ. ಮಾತಾಡ್ತೀನಿ ಸಾವುಕಾರ, ಮಾತಾಡ್ತೀನಿ. ನಿನಗ ಮಾತಾಡ್ತೀನಿ. ಹಾದಿ ತಪ್ಪಿ ಮಾತಾಡಿದ್ರ ನಿನಗಷ್ಟೇ ಆಗ್ಲೇ ನಿಮ್ಮ ಅಪ್ಪನಿಗೂ ಕೂಡ ಸಹಿಗೆ ಮಾತನಾಡ್ತೀನಿ. ಏ ನನ್ನ ಮನೆಗೆ ಬಂದು ನನಗೆ ಮಾತನಾಡುತ್ತೀಯ ಬಡವ? ನಿನಗಷ್ಟೇ ಆಗ್ಲೇ ನಿಮ್ಮ ಅಪ್ಪನಿಗೂ ಕೂಡ ಮಾತಾಡ್ತೀನಿ. ಏ ಸಾವುಕಾರ, ಮೈಯಲ್ಲಿ ಎಣ್ಣೆ ಇದೆ, ಕೈಯಲ್ಲಿ ಹಣ ಇದೆ ಅಂತೇಳಿ ಆ ಸರ್ಕಾರ ಅನುಮತಿ ನೀಡಿದ ಕೃಷಿ ವಿಜ್ಞಾನ ಕೇಂದ್ರವನ್ನು ಜಾಗದಲ್ಲಿ ರದ್ದುಗೊಳಿಸಿ ಶುಗರ್ ಫ್ಯಾಕ್ಟರಿ ಕಟ್ಟಲು ಹಾಕಲು ಈ ಕಂತ್ರಿ ನಾಯಿನ ಕಳಿಸಲಿ ರಣ ಹೇಳಿ ನನ್ನ ಮಗನ. ಹೌದು, ಸುತ್ತ 10 ಹಳ್ಳಿಗಳೆಲ್ಲ ನಾನೇ ಚಕ್ರವರ್ತಿ. ನನ್ನ ಅನುಮತಿ ಇಲ್ಲದೆ ಇಲ್ಲಿ ಯಾವ ಕೆಲಸ ಕಾರ್ಯವೂ ನಡೆಯಕೂಡದು. ನಾನಂದುಕೊಂಡಂತೆ ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ಸರ್ಕಾರದ ಕೆಲಸ ಹಾಗಾಗುವುದಕ್ಕೆ ನಾನೆಂದಿಗೂ ಅವಕಾಶ ಕೊಡಲಾರೆ. ಆ ಸರ್ಕಾರ ಕೆಲಸವನ್ನು ಆ ಜಾಗದಲ್ಲಿ ರದ್ದುಗೊಳಿಸೋದಕ್ಕೆ ನೀನೇನು
ಸರ್ಕಾರವೆಂದು ನಿನ್ನನ್ನು ಆಕ್ರಮಿಸಿ ಮೊದಲೇ ನಿನ್ನ ಘಟ ಉಳಿಸಿ ಯಾಕ್ತರ ಜಮೀನ್ದಾರ್ ಎಂಬ ಜಂಬದಿಂದ ರೈತರ ಅಧ್ಯಕ್ಷನೆಂಬ ಅಹಂಕಾರದಿಂದ ಪ್ರಶಸ್ತಿ ಪಡೆದುಕೊಂಡೆನೆಂಬ ಬುದ್ಧಿ ಕೆಟ್ಟು ನನ್ನ ಮಾತನ್ನು ಮೀರಿ ನಿನ್ನ ಅಣ್ಣನ ಮಾತನ್ನು ಕೇಳಿ ಹೀಗೆ ಚೀರಾಡಿದರೆ ನಿನ್ನ ಚೀರಿದ ಉರಿ ನಾಲಿಗೆನು ಸೀಳಿ ಬಿಡುವೆನು ಎಚ್ಚರ. ನನ್ನ ಉರಿ ನಾಲಿಗೆ ಮುಟ್ಟುವ ನಿನ್ನಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪಾಗರಿಗಳಿಗೆ ನಾನು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಂಡಿ ಹಾಕಿ ಈ ಗಂಡುಗೆ ಏನು ಬೇಸಿದಿ. ನೀನು ನಿನ್ನಲ್ಲಿ ಗಂಡಸ್ತನನ್ನು ತಾಕತ್ತಿದ್ರೆ ಬಂದು ಬೇಗನೆ ಬಂದು ನಡೆಯುತ್ತಲೇ. ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕ್ತಿದ್ಯಾ ಕುನಿ? ನಿನ್ನಂತ ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಗಾಗಿ ನಿನಗಾಗಿ ಹಲ್ಲು ಮಸೆದುಕೊಂಡು ಕುಂತಿರುವ ಈ ಚಕ್ರವರ್ತಿಗೆ ನೀನು ನರಿಯಾಗಿ ಕೂಗಿದರೆ ನನ್ನ ನರಕದ ಹಲ್ಲಿಗೆ ಈಗ ಆಹುತಿ ಮಾಡುವೆನು ಎಚ್ಚರ. ಭುಜಂಗ ಹೇಳ್ರಿ ನಾನೇ ಎತ್ತಲೇ ಬೇಗ ನಿನ್ನ ಕತ್ತಿನ. ಆಯ್ತ್ರಿ ನಾನೇ ನನಗ ಮತ್ತಾಣೆಯಾಗಿ ಕೊಬ್ಬಿರುವ ಯಾನಿಗೆ ನಾನೇ ಅಂಕುಶವಾಗಿ ಈ ಭಕ್ತನ ಪ್ರಾಣವನ್ನ ಯಮಲೋಕಕ್ಕೆ ಕಳಿಸಿ ಬಿಡ್ತೀನಿ. ಹುಚ್ಚನಾಗಿ ಎಚ್ಚರ ತಪ್ಪಿ ಮಾತನಾಡಿದ್ರೆ ನಿನ್ನ ಕೆಡವಿಗೆ ಅಂಜಲ ಕೋಳಿ ಕಡದು ಬಿಸಿ ರಕ್ತ ಕುಡಿದು ಬಿಡ್ತೀನಿ. ಬಾರೆ ಹೇಳಿದಂತೆ ರಕ್ತದ ಹೊತ್ತು ಈ ಭುಜಂಗ ನಾಟ ಬಾಯಿ ಮುಚ್ಚಿರ್ಲ ಸುಮ್ಮನೆ. ತಿರುಪತಿ ಬಾಯಿ ಮಾತಿನ ಬಕಾಸುರನೇ ಹದರೋನಲ್ಲ ಈ ಚಕ್ರವರ್ತಿ. ಇಂದ್ರನಾಗಿ ಐರಾವತವನ್ನೇರಿ ವಜ್ರಾಯುಧವನ್ನು ಧರಿಸಿದ ಈ ಮಣ ಚಕ್ರವರ್ತಿಗೆ ಇಂಥ ಎಷ್ಟೋ ವೀರರು ಬಂದರು ಎದರುವನಲ್ಲ ಈ ಸಾಹುಕಾರ ಸಭಾಪತಿ. ಸಾಹುಕಾರ ಸಭಾಪತಿ ಇಂದ್ರನ ಮಾಡಿದೆಯಾ ಸಚಿದೇವಿ? ಕೃಷ್ಣನ ಸತೀದೇವಿ ಬಯಸಿದ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನಿಗೆ ಸೋತು ಅದೇ ಪಾರಿಜಾತ ಪುಷ್ಪಕ್ಕೆ ಇಂದ್ರನ ಲೋಕದಿಂದ ಮೂಲಕ್ಕೆ ಕೇಳಿಸಿದಾಗ ಅವನು ಎಲ್ಲಿ ಹೋಗಿತ್ತು ಅವನ ವಜ್ರಾಯುಧ. ಆ ತಾಕತ್ತು ನಿನ್ನಲ್ಲಿ ಇದ್ದರೆ ಬೇಗನೆ ಮಕ್ಕಳೊಂದಿಗೆ ನಿಲ್ಲು ಭದ್ರ, ಏನಿದೆಲ್ಲ ನಿನ್ನ ಮಾತಿನ ಭರಾಟೆ? ಇದು ಭರಾಟೆ ಅಲ್ಲನ, ಈ ಸಾಹುಕಾರ ಹೂಡಿದ ಕಂತ್ರಿ ಗಲಾಟೆ. ನಿನ್ನ ಪ್ರಶಸ್ತಿ ಪಡೆದ ಈ ನಿನ್ನ ಶಿಸ್ತಿಗೆ ಅಸಹ್ಯ ಪಟ್ಟು ಆ ಪಂಜರ ಭೂಮಿಗೆ ನಾಯಕರಲಾಗುವಂತಿದ್ದಾನೆ ಈ ಕಟುಕನ ಮಗ. ಏ ರಂಗನಾಥ, ನಿನ್ನ ತಮ್ಮನೆಂಬ ನಾಯಿಯನ್ನು ಚೂಬಿಟ್ಟು ನನ್ನನ್ನು ಕಚ್ಚಲು ಕಳಿಸಿಗೆ ಬೆಚ್ಚಗೆ ಮಾತನಾಡೋ ಹೋಗಲು ಬಂದಿದ್ದೀಯೋ? ಮರ್ಯಾದೆಯಿಂದ ಅವನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರವನ್ನು ರದ್ದು ಮಾಡ್ತೀಯೋ ಇಲ್ಲ ನನ್ನ ಕೆಲಸ ನಾನೇ ಮಾಡ್ಲು. ಊರಿಗೆ ನೀನೊಬ್ಬ ನಾಯಕನಾಗಿ ಸರ್ಕಾರದಿಂದ ಬಂದಂತ ಕೃಷಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತ ಕಾಣಿಸತ್ತೆ. ನಂದಿ, ನನ್ನ ಬುದ್ಧಿ ಭ್ರಮೆ ಆಗಿದೆಯಾ? ಏ ರಂಗನಾಥ, ನೀನು ನಿನ್ನ ತಮ್ಮನ ಹಾಗೆ ಮಾತನಾಡುತ್ತಿದ್ದೀಯೋ? ಮಾತನಾಡದೆ ಮತ್ತೇನ್ರಿ ಮಾಡ್ತಾರೆ? ಈ ಸರ್ಕಾರಿ ಕೆಲಸಕ್ಕೆ ನೀವೇ ಅಧಿಪತಿಯಾಗಿ ಬರ್ಬೇಕಂತ ಹೇಳಕ್ ಬಂದನು. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಜೀವನವಿರುವವರೆಗೂ ನಾನು ಅದಕ್ಕೆ ಎಂದಿಗೂ ಅವಕಾಶ ಮಾಡಿಕೊಡುವುದಿಲ್ಲ.
ಇಂದೋದಿ ಚಂದ್ರನಾಗಿ ಈ ನಾಡಿಗೆ ನಾಡಗೌಡನ ಮಗ ದೊರೆಯಾಗಿ ಸತ್ಯದಿ ಬಾಳ ಬೆಳಗಿದ ಈ ಚಕ್ರವರ್ತಿಗೆ ನೀವು ಹೇಳುವುದೆಲ್ಲ ಅವಮಾನದ ಮಾತು. ಏ ರಂಗನಾಥ, ನಿನಗಿನ್ನು ಕಾಲಾವಕಾಶ ಕೊಡುತ್ತೇನೆ. ವಿಚಾರ ಮಾಡಿ ಹೇಳಿ, ನನ್ನ ತಂಟೆಗೆ ಬರುವುದಿಲ್ಲವೆಂದು. ಇಲ್ಲವಾದರೆ ನಿಮ್ಮ ಇಬ್ಬರೆಯನ್ನು ನನ್ನ ಕೈಯಾರೆ ಹೋಗುತ್ತದೆ ಖಂಡಿತ. ಏಸಿಗಡ್ಡಿ ಉತ್ತರ ಭೂಪಡದ ಪಂಚಂಬ ಕೊಚ್ಚಿಕೊಳ್ಳೋದು ಬಿಟ್ಟು ರಣರಂಗಕ್ಕೆ ಬಾ ಗಂಡಸಾಗಿ. ನಿನ್ನ ತಾಯಿಗೆ ಹಾಲ ಕುಡಿದ ಗಂಡಸು ನೀನಾಗಿದ್ರೆ ಆ ಪಂಜರ ಭೂಮಿಗೆ ಅಲ್ಲೇ ತಿಳಿದು ಹೋಗಲಿ ನಿಮ್ಮ ಹೋರಾಟ. ಈ ಆನೆ ನೆರೆದಿದ್ದೇ ದಾರಿ, ಈ ಆನೆ ನೆರೆದಿದ್ದೇ ದಾರಿ. ನಿಮ್ಮ ಸಾಹುಕಾರನಲ್ಲಿ ಗಂಡಸ್ತಾನನ್ನು ತಾಕತ್ತಿದ್ರೆ ಕಟ್ಟಿ ಹಾಕರೆ ಲೇ ಭುಜಂದ್ರ, ಹೇಳೋ ನಿಮ್ಮ ಸಾಹುಕಾರಿಗೆ ಬಡ್ಡಿ ಮಗನ. ಏ ಹೋಗಲೇ ನಾಯಿ ಹೋಗು. ಸಿಂಹದ ಮರಿ, ಸಿಂಹದ ಮರಿ, ಸಿಂಹದ ಮರಿ. ಹೋಗ್ರಲೇ ಹೋಗ್ರಿ, ನಿಮ್ಮಂತವರ ಬಿಸಿ ರಕ್ತ ಕುಡಿದು ಬೆಳೆಸಿದ ಕಣವಿದು. ಸಾವುಕಾರ್ರೆ ಸಾವುಕಾರ್ರೆ ಸಾವುಕಾರ್ರೆ, ಎಂತ ತಪ್ಪು ಮಾಡಿಬಿಟ್ರಿ? ನನಗೆ ಅಪ್ಪನೆ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ಅವರಿಬ್ಬರ ಕತೆ ಇಲ್ಲೇ ಮುಗಿಸ್ತಾ ಇದ್ದೆ. ಅವರ ಕತೆ ಮುಗಿಸುವ ಸಮಯ ಈಗಲ್ಲ. ಏಕೆ ಸತ್ತು 3 ದಿವಸ ಕಾಳು ಗೋಪಾನ ಈಗ ಬಂದೆವು. ಲೇ ತಿರುಪತಿ, ಸುನಾಮಿ, ಸುಂಟ್ರ ಗಾಳಿ, ಬಿರುಗಾಳಿ ಯಾವಾಗಲೇ ಒಂದ್ಸಾರಿನೇ ಬರೋದು. ಅದ್ ಬರ್ಬೇಕಂದ್ರೆ ಒಂದ್ ಭಯ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ನಾನ್ ಬರೋವರೆಗೂ ಮಾತ್ರ ಬೇರೆ ಹವಾ. ನಾನು ಬಂದ್ಮೇಲೆ ನಂದೇ ಹವಾ. ಹೌದು ಲಕ್ಷ್ಮೀಕಾಂತ, ಹೌದು. ಅವರಿಬ್ಬರು ಚಿಕ್ಕಂತೆ ನನಗೆ ಮಾತನಾಡುತ್ತಿರುವಾಗ ನಿನ್ನ ಆಲೋಚನೆ ಏನಾಗಿತ್ತು ನನಗೆ ತಿಳಿಯದಾಗಿದೆ. ಏನಿದು ನಿನ್ನ ವಿಚಾರ? ಅಣ್ಣ, ಈ ನಿನ್ನ ತಮ್ಮನ ವಿಚಾರಣೆಗೆ ತಿಳಿದಿದ್ದೇನಿದೆ ಅಣ್ಣ? ಬೊಗಳುವ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅಂತ. ಈಗ ಸಿಕ್ಕಂತೆ ಬೊಗಳ ಹೋದ ನಾಯಿ ನಮ್ಮನ್ನೇನು ಮಾಡಕ್ಕಾಗಲ್ಲ. ನಾನೊಂದು ಹೊಸ ಸ್ಕೆಚ್ ಹಾಕಿದ್ದೇನೆ, ಬನ್ನಿ ನಿಮ್ಗೆಲ್ಲ ಹೇಳ್ತೀನಿ. ತಿರುಪತಿ ಆಗ್ತಾನೆ ಬಾರಪ್ಪ ಗಜಪತಿ.